ಚಿತ್ತವಾಗುವ ವೇಳೆಗಿದೆ. ಮತ್ತೀಕೆ ತಡ ಪುರೋಹಿತ್ರೆ, ಬೇಗ ಮಂತ್ರ ಪ್ರಾರಂಭಿಸಿ ಕಟ್ಟಿಸಿ ಬಿಡಿ ತಾಳಿನ. ಸವಿನಂತು ದೇವ ತಾರಾಬಲಂ ಚಂದ್ರಬಲಂತು ದೇವ ವಿದ್ಯಾಬಲಂತು ದೇವ ಸುಲಗ್ನೆ ಸಾವಧಾನ ಸುಮೂರ್ತಿ ಸಾವಧಾನ ಕುರ್ಯಂತು ಸದಾ ಮಂಗಲಂ ಜಯ ನಮ ಪಾರ್ವತಿ ಪತಿ ಹರ ಹರ ಎಲ್ಲರಿಗೆ ಕೃಪಾ ಶಿವಣ್ಣ, ಅಂತೂ ನಿನ್ನ ಹಠವನ್ನ ಸಾಧಿಸಿಕೊಂಡು ಛಲವನ್ನೇ ಸಾಧಿಸಿಕೊಂಡು ಬಿಟ್ಟಿ. ಆದರೆ ಕೂಡಿದ ಸಭದ ಮಧ್ಯದಲ್ಲಿ ನಾನೊಂದು ಮಾತು ಹೇಳುತ್ತೇನೆ, ಕೇಳು. ಅದೇ ಹೆಣ್ಣು ಕೊಟ್ಟವೆಂದ ಬಳಿಕ ನೀವೇನು ಹೇಳಿದ್ರು ನಿಮ್ಮ ಮಾತನ್ನು ಶಿರಸಾವಹಿಸಿ ಪಾಲಿಸಿ ಆಯ್ತೆ. ನೋಡು, ನಮ್ಮ ನಿಮ್ಮ ಮನೆಯ ಮಧ್ಯದಲ್ಲಿ ಹೊತ್ತಿದ ಸೇಡಿನ ಬೆಂಕಿ ಮಂದಿ ಹೋಗುವ ಪರಿಸ್ಥಿತಿ ಬಂದಿದೆ. ನೀನಾಗಲಿ ನಿಮ್ಮ ತಮ್ಮ ರಮೇಶನಾಗಲಿ ತಂಗಿ ಕೊಟ್ಟೆವೆಂಬ ಮಮತೆಯಿಂದ ನಮ್ಮ ಮನೆ ಬಾಗಿಲಿಗೆ ನೀವು ಬಂದ್ರೆ ನಮ್ಮ ನಿಮ್ಮ ಸಂಬಂಧ ಕಡಿಯುತ್ತನ್ನು ತಿಳಿಯಬೇಕು. ಜಗತ್ತಿನಲ್ಲಿ ಎಲ್ಲರೂ ಜಗಳವಾಡುವುದುಂಟು, ಆದರೆ ಬೀಗತನದ ಮಧ್ಯೆ ಅಡ್ಡಗೋಡೆ ಕಟ್ಟಲು ಅದು ಹೇಗೆ ಸಾಧ್ಯ? ಎಲ್ಲದ ವೇದಾಂತ ನನಗೆ ಬೇಕಾಗಿಲ್ಲ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗಂದಂತೆ ಕೈ ಬಿಟ್ಟು ಬಿಡಬೇಕು ಎಂದು ನಿಮ್ಮ ತಂಗಿ ನಮ್ಮನೆಯ ಹೊಚ್ಚಿಲು ತುಳಿದಳು. ಅಂದೇ ಮುಗಿಯಿತು ನಮ್ಮ ನಿಮ್ಮ ಬಾಂಧವ್ಯ. ನಮ್ಮನೆಯ ಪ್ರವೇಶ ಮಾಡಿದ ನಿಮ್ಮ ತಂಗಿ ತಿರುಗಿ ತವರು ಮನಿ ಬಾಗಿಲ ಸಹ ನೋಡಕೂಡುದು. ಇದು ನಮ್ಮ ಕಟ್ಟಪ್ಪನೆ. ಧರ್ಮರಾಜರೇ, ನಾನು ಎಷ್ಟು ದಿವಸ ನನ್ನ ತಂಗಿಯನ್ನು ಮುದ್ದಾಗಿ ಪ್ರೀತಿಯಿಂದ ಬೆಳೆಸಿದ್ದೆ. ಅದು ನನ್ನ ತಂಗಿಯ ಮೇಲಿಟ್ಟ ಪ್ರೀತಿ. ಎಂದು ಅವಳಿಗೆ ತಾಳಿ ಕಟ್ಟಿತೋ ಅಂದಿಗೆ ಮುಗಿಯಿತು. ಇಂದಿನಿಂದ ಹೆಣ್ಣು ತಾಳಿ ಕಟ್ಟಿದವನ ಸೊತ್ತು. ಹಿರಿಯರ ಮಾತಿಗೆ ಮುನ್ನ ಮಾಡಿಲ್ಲವೇ? ಹೆಣ್ಣು ಕೊಟ್ಟೆ, ಹೆಣ್ಣು ಕೊಟ್ಟೆ. ಮಕ್ಕಳು ಹಿರಿಯರಿಗೆ ಆಶೀರ್ವಾದ ತಗೊಳ್ರಿ. ಅಪ್ಪ, ನಾನು ನಿನ್ನ ಮನಸ್ಸಿಗೆ ವಿರೋಧ ಮಾಡಿಕೊಂಡು ಮದುವೆ ಮಾಡಿಕೊಂಡು ಬಂದಿರುವೆ. ನಮ್ಮನ್ನು ಕ್ಷಮಿಸು. ನಮ್ಮನ್ನು ಶುದ್ಧ ಮನಸ್ಸಿಂದ ಹರಿಸಿರಿ ಅಪ್ಪಾಜಿ. ಅಣ್ಣ, ಈ ನಿನ್ನ ತಂಗಿಗೆ ಆಶೀರ್ವಾದ ಮಾಡೋಣ. ತಂಗಿ, ನಿಮ್ಮ ಹೊಸ ಬಾಳು ಹೊಂಬೆಳಕಾಗಿ ಭವ್ಯವಾಗಿ ಸಾಗಲಮ್ಮ ನಿಮ್ಮ ದಾಂಪತ್ಯದ ಜೀವನ. ಸಂತೋಷದಿಂದ ಕಾಲ ಕಳೆದಿದ್ದರು. ಅದು ಒಂದು ಕನಸೆಂದು ತಿಳಿದುಕೊಂಡು ನಿನ್ನ ಗಂಡನ ಮನೆ
ಮಾಡಬೇಕಮ್ಮ ಎಂತದ ಧರ್ಮ ಕಾಪಾಡಲು. ಎಂತದ ಜೀವನವನ್ನು ಅರ್ಥ ಮಾಡಿಕೊಂಡು ಹೋಗುವ ಭಾರ ನಿನ್ನನ್ನೇ ಕೂಡಿದೆ ಅಪ್ಪ, ನಿನ್ನನ್ನೇ. ಜ್ಯೋತಿ, ಜ್ಯೋತಿ, ನಿನ್ನ ತವರು ಮನೆಯ ಮಾನ, ನಿನ್ನ ನಂದಿರ ಪ್ರಾಣ, ಈಗ ಎಲ್ಲ ನಿನ್ನ ಗಂಡನ ಮನೆಗೆ. ನೋಡಮ್ಮ ಜ್ಯೋತಿ, ನಿನಗೆ ಕಾಣಿಕೆಯಾಗಿ ಕೊಡಲು ನನ್ನ ಹತ್ತಿರ ಏನೂ ಇಲ್ಲ. ನನಗೆ ಕಾಲೇಜಿನಲ್ಲಿ ದೊರೆತ ಬಂಗಾರದ ಪದಕವನ್ನೇ ನಿನಗೆ ಬಳೆಯನ್ನಾಗಿ ಕೊಡುತ್ತಾನೆ. ಕಾಣಿಕೆ ನಿಮ್ಮಿಬ್ಬರ ಈ ಪ್ರೀತಿಗೆ ನಾನೇನು ಸಾಟಿ ಅಣ್ಣ, ನಾನೇನು ಸಾಟಿ. ಹೆಣ್ಣಾಗಿ ಹುಟ್ಟಿದ ನಾನು, ಹೆಣ್ಣಾಗಿ ಬೆಳೆದು ಹುಟ್ಟಿದ ಮನೆಗೂ ಪುಟ್ಟ ಮನೆಗೂ ಕೀರ್ತಿ ತರುವಂತ ತಿಲಕವಾಗ್ತೀನಿ ಎಂದು ನಿಮ್ಮಿಬ್ಬರ ಪಾದ ಸಾಕ್ಷಿಯಾಗಿ ಪ್ರತಿಜ್ಞೆ ಗೈವೆ ನಾನೆಂದು. ಇದೇನು ದಣಿಕರೇ, ನಾಟಕದ ಪಾತ್ರದಂತೆ ಮಾತನಾಡುತ್ತಾ ನಿಂತು ಬಿಟ್ಟರೆ ಮದುವೆಗೆ ಬಂದವರ ಗತಿ ಏನು? ಮೊದಲು ಬಂದವರಿಗೆ ಊಟ ಉಪಚಾರದ ಬಗ್ಗೆ ವಿಚಾರಿಸಿ. ಅದಕ್ಕೇನು ಕೊರತೆ ಪೂರೈತರೆ? ನಿಮಗೆ ಬೇಕಾದ ತಿಲೆ ಇದೆ, ಬನ್ನಿ ಊಟಕ್ಕೆ. ಎಲ್ಲ ಮದುವೆಗೆ ಬಂದ ಮಹಾಜನಗಳೆಲ್ಲರೂ ಊಟಕ್ಕೆ ನಡೆಯಿರಿ. ಶಿವಣ್ಣ, ರಮೇಶ, ನಾನು ಹೇಳಿದ ಮಾತು ಜ್ಞಾಪಕದಲ್ಲಿದೆ ತಾನೇ? ಊಟ ಮುಗಿಸಿಕೊಂಡು ಹೊರಡಬಹುದು. ನಮ್ಮ ತಂದೆಯವರ ಆಡಿದ ಮಾತು ನಿಮ್ಮ ಹೃದಯದಲ್ಲಿ ಮುಳ್ಳಿನ ಬೇಲಿ ಹಚ್ಚಿದಂತಾಗಿರಬೇಕಲ್ಲವೇ? ಮನುಷ್ಯತ್ವವನ್ನೇ ಮರೆತವ ಹಣವಂತರಿಗೆ ಏನು ಗೊತ್ತಾಗಬೇಕು? ಗುಣವಂತನ ಪ್ರೀತಿ. ಆದರೆ ನನಗೆ ಬೇಕಾಗಿರೋದು ಈ ನನ್ನ ಸತಿ ನಿಮ್ಮಿಬ್ಬರ ಪ್ರೀತಿ. ನಿಮ್ಮ ಅಂತಸ್ತಿಗೆ ತಕ್ಕ ಹಾಯ ವರದಕ್ಷಿಣೆ ಕೊಟ್ಟಿಲ್ಲವೆಂದು ನಿಮ್ಮ ತಂದೆಯವರು ನಮ್ಮ ಮೇಲೆ ಕೋಪಿಸಿಕೊಂಡಿದ್ದಾರೆ. ಆದರೆ ವರದಕ್ಷಿಣೆ ಪಿಡುಗನ್ನು ಹೊಡೆದು ಓಡಿಸಲು ನೀನು ಕೋಟ್ಯಾಧೀಶ್ವರರ ಮಗನಾಗಿ ಹುಟ್ಟಿ ಈ ವರದಕ್ಷಿಣೆ ಪಿಡುಗನ್ನು ಹೊಡೆದು ಓಡಿಸುವ ಈ ನಿನ್ನ ದಿಟ್ಟ ಸಾಧನೆಗೆ ನಾ ಮೆಚ್ಚುವುದಷ್ಟೇ ಅಲ್ಲ, ಇಡೀ ಸಮಾಜವೇ ಮೆಚ್ಚುವ ಸಂಗತಿ ಇದು. ಹೌದು ವಿಜಯ್, ಈ ಕಲಿಯುಗದಲ್ಲಿ ವರದಕ್ಷಿಣೆ ಎಂಬ ಶಬ್ದವು ಬಡವರನ್ನು ಕೊಲೆ ಮಾಡುವ ಖಡ್ಗವಾಗಿ ಬಿಟ್ಟಿದೆ. ಈಗ ನಮ್ಮಂತ ಯುವಕರು ಒಂದಾಗಿ ಈ ವರದಕ್ಷಿಣೆ ಎಂಬ ಶಬ್ದವನ್ನು ಮಾಯವಾಗುವಂತೆ ಮಾಡಿದಾಗ ಬಡವರ ಬಾಳಿಗೊಂದು ಭಾಗ್ಯೋದಯದ ಹೊಸ ದೀಪ ಹಚ್ಚಿದಂತಾಗುತ್ತದೆ. ಇಂಥ ನಮ್ಮ ಭವ್ಯ ಭಾರತದ ನಾಡಿನಲ್ಲಿ ಮನುಷ್ಯರೇ ಮನುಷ್ಯರನ್ನು ಮಾರುವ ಪರಿಸ್ಥಿತಿ ಕೊಂಡಿದ್ದಾರೆ ಈ ಮಾನವರು. ವರದಕ್ಷಿಣೆ ವರದಕ್ಷಿಣೆ ಎಂಬ ಪಾಪದ ಹೊರೆ ಹೊತ್ತು ಬದುಕುವ ನಾನಾಗಲಾರೆ ಮಮ. ದುಡ್ಡಾಣಿ ದುಡ್ಡಿನಿಂದ ತಮ್ಮ ಮಾನ್ಯತೆಯನ್ನೇ ಮಾರಿಕೊಳ್ಳುವ ಈ ಸಮಾಜದ ಸಂಪ್ರದಾಯಕ್ಕೆ ನನ್ನ ಧಿಕ್ಕಾರ. ವರನೆಂಬ ಮಹಾಶಯ ಸಿರಿ ಸಂಪತ್ತಿನ ಐಶ್ವರ್ಯದಲ್ಲಿ ಮೆರೆಯುತ್ತಿದ್ದರೂ ಕೂಡ ವರದಕ್ಷಿಣೆ ಆಸೆಯ ಬೀಳುವ ಸಮಾಜಘಾತುಕರ ಸಂಘಕ್ಕೆ ಹೆಣ್ಣು ಯಾವ ಧಿಕ್ಕಾರ ಹೇಳಬೇಕು? ನೀನು
ಸಂತವಿದೆ ವಿಜಯ್. ಯಾಕಂದ್ರೆ ಈ ಸಮಾಜದಲ್ಲಿ ಒಂದು ಹೆಣ್ಣು ಮದುವೆಯಾಗಿ ಗಂಡನ ಮನೆ ಸೇರಬೇಕಾದ್ರೆ ಈ ವರದಕ್ಷಿಣೆ ಎಂಬ ಪದದಿಂದ ಈ ಸಮಾಜ ಕೆಟ್ಟು ಕಾಡು ಸೇರಿಬಿಟ್ಟಿದೆ. ವರದಕ್ಷಿಣೆಯ ಪ್ರವಾಹದಲ್ಲಿ ಎಷ್ಟೋ ಸ್ತ್ರೀಯರು ಸಿಲುಕಿ ಕೆರೆ ಬಾವಿ ಹಳ್ಳ ಹಾರಿ ಗಂಗಾ ಮಾತೆಯ ಮಡಿಲಲ್ಲಿ ಮಡಿದು ಹೋಗಿದ್ದಾರೆ. ಇಷ್ಟಾದರೂ ಕೂಡ ಈ ವರದಕ್ಷಿಣೆ ಎಂಬ ಪಿಡುಗು ಮಾಯವಾಗಿಲ್ಲವೆಂದಾಗ ಇದು ವರದಕ್ಷಿಣೆ ತೆಗೆದುಕೊಳ್ಳುವರು ತಪ್ಪು ಅಥವಾ ಕೊಡುವರು ತಪ್ಪು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಈ ಸಮಾಜವೇ ಲೆಕ್ಕಿಸಲಿ. ಮಾಮ, ನೀನು ಕೂಡ ಬೆಂಗಳೂರಿನಿಂದ ವರದಕ್ಷಿಣೆ ಇಲ್ಲದೆ ಮದುವೆ ಮಾಡಿಕೊಂಡು ಬಂದಿರುವೆ. ಆದರೆ ನನ್ನ ಮದುವೆ ಖರ್ಚಿನಿಂದ ಕೂಡಿತ್ತು ಅಷ್ಟೇ. ಆದರೆ ನನಗೆ ಬೇಕಾಗಿರುವುದು ಈ ನನ್ನ ಸತಿ ಇವರ ಆಶೀರ್ವಾದ. ವೆರಿ ಗುಡ್ ವಿಜಯ್. ಅಂತೂ ನಿನ್ನಂತ ವರದಕ್ಷಿಣೆ ವಿರೋಧಿ ಗಂಡನನ್ನು ಪಡೆದ ನನ್ನ ತಂಗಿ ಮಹಾಪುಣ್ಯವಂತೆ. ಸದಾ ನಿಮ್ಮಿಬ್ಬರ ಈ ದಾಂಪತ್ಯ ಜೀವನ ನಗುನಗುತ್ತಾ ಸಾಗಲಿ.